ಪ್ರತಿನಿತ್ಯವೂ ಕೂಡ ರೈತರು ಈ ಒಂದು ವಿರೋಧವನ್ನು ಹೆಚ್ಚಿಸ್ತಾನೆ ಇದ್ದಾರೆ. ಇಲ್ಲಿರ್ತಕ್ಕಂಥ ಬೈರಮಂಗಲದ ರೈತರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ತಾವು ಏನು ಮಾಡ್ಕೊಂಡಿರೋದು, ತಮ್ಮ ಎಷ್ಟು ಜಮೀನಿದೆ? ಸರ್ ನಮ್ಮದು ಅಂತ 1 ಗುಂಟೆ ಜಮೀನಿಲ್ಲ. ನಾನು ಪಾರ್ಟ್ ಟೈಮ್ ಜಾಬ್ ಆಗಿ ಡ್ರೈವಿಂಗ್ ಮಾಡ್ತಾಯಿದ್ದೀನಿ, ಸ್ಕೂಲ್ ಬಸ್ಗೆ ಹೋಗ್ತೀನಿ. ಅದ್ರ ಜೊತೆಗೆ 3 ಎಕರೆ ಜಮೀನಿರೋ ಹತ್ರ ವರ್ಷಕ್ಕೆ ಲೀಸ್ಗೆ ಹಾಕೊಂಡಿದ್ದೀನಿ. 5 ಹಸು ಸಾಕಿದ್ದೀನಿ, 2 ಎಕರೆ ಜೋಳ ಬೆಳೀತಾಯಿದ್ದೀನಿ. ಇವತ್ತು ಸಿಚುವೇಶನ್ ನೋಡ್ರೆ ಬಡವ್ರ ಮಕ್ಕಳಾಗಿ ಹುಟ್ಟೋ ಬದಲು ಸಾವುಕಾರ ಮನೆ ನಾಯಾಗಿ ಹುಟ್ಟಿದ್ರೆ ಇವತ್ತು ನೆಮ್ಮದಿಯಾಗಿರೋನು ಅನಿಸುತ್ತೆ. ಯಾಕೆ ನಂದು 1 ಗುಂಟೆ ಜಮೀನಿಲ್ಲ. ಅಕ್ವೈರ್ ಮಾಡಿಕೊಂಡ್ರೆ ಜಮೀನವ್ರಿಗೆ ದುಡ್ಡು ಹೋಯ್ತದೆ, ನಮ್ಗೇನು ಬರುತ್ತೆ ಸರ್? ಈಗ ಪಾರ್ಟ್ ಟೈಮ್ ಜಾಬ್ ಆಗಿ ಸ್ಕೂಲ್ ಬಸ್ ಹೋಗ್ತಾಯಿದ್ದೀನಿ, ಹೆಂಗೋ ಸಂಸಾರ ಸಾಕ್ತಿದ್ದೀವಿ, ಹಸ್ಗಳು ಸಾಕೊಂಡಿದ್ದೀನಿ. 1 ಗುಂಟೆ ಜಮೀನು ಇವೆಲ್ಲ ನಮ್ಗೇನು ಬರುತ್ತೆ? ಈಗ ಹಾಕೊಂಡಿದ್ರಲ್ಲ ತಾವು, ಎಷ್ಟು ಆದಾಯ ಬರುತ್ತೆ ನಿಮಗೆ ಕೃಷಿ ಚಟುವಟಿಕೆಯಿಂದ? ಸರ್ ಒಂದು ತಿಂಗಳಿಗೆ ಹಾಲು ಪೇಮೆಂಟ್ ಬಂದು 30,000 ಹಾಲು ಪೇಮೆಂಟ್ ತೊಗೋತಾ ಇದ್ದೀನಿ. ಜೊತೆಗೆ ಸ್ಕೂಲ್ ಡ್ಯೂಟಿ ಮಾಡ್ತಾಯಿದ್ದೀನಿ, ಪಾರ್ಟ್ ಟೈಮ್ ಜಾಬ್ ಅದು ಮಾಡ್ತಾಯಿದ್ದೀನಿ. 2 ಎಕರೆ ಜೋಳ ಬೆಳಿತೀನಿ. 2 ಬ್ಯಾಚ್ ಜೋಳ 1 ಬ್ಯಾಚ್ ಜೋಳ ಮಾರ್ರೆ 50,000 ರೂಪಾಯಿ ನಂದಲ್ಲ ಅಂತ ಖರ್ಚು ಎಲ್ಲ ಕಳೆದು ಮಿಗ್ತಾ ಇದೆ. ಈ ಬೇರೆ ಜಮೀನು ಅಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ. ಈಗ ಜಮೀನೇ ಎಲ್ಲ ಅಕ್ವೈರ್ ಮಾಡ್ಕೊಬಿಟ್ರು ಅಂದರೆ ನಮ್ಮಂಥವ್ರು ಎಷ್ಟೋ ಜನ ಕುಟುಂಬ ಇದೆ. 70% ಜಮೀನಿರೋರಾದರೆ ಇನ್ನು 30% ಜಮೀನೇ ಇಲ್ಲ. ಆ 30% ಜನಗಳು 70% ಜಮೀನಿದೆಯಲ್ಲ ಅವ್ರು ತಾವು ಪಾಲ್ಗೊಪ್ಪಟ್ಟೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಈ ಸರ್ ನಾನೇನೋ ವಯಸ್ಸಿದೆ, ಜಮೀನು ಕಿತ್ಕೊಂಡ್ಬಿಟ್ರು ಅಂದರೆ ನಾನು ಒಂದು ಗಾಡಿ ಓಡಿಸ್ಕೊಂಡಾಗ ಜೀವನ ಮಾಡ್ತೀನಿ. ನನ್ನಂಥವ್ರು ಜಮೀಲ್ದೋದವರು ವಯಸ್ಸಾದವ್ರನ್ನ ಎಲ್ಲಿ ಕಳಿಸ್ತಾರೆ? ಅವ್ರನ್ನ ನಾನು ಕೈಲಿ ಕೆಲಸ ಇದೆ ಒಂಥರ ಜೀವನ ಮಾಡ್ಕೊಂಡು ಹೋಗ್ತೀನಿ. ವಯಸ್ಸಾದ ತಂದೆ ತಾಯಿಗಳು ಹಸ್ಗಳು ನಂಬ್ಕೊಂಡು ಜೀವನ ಮಾಡ್ತಿದ್ದಾರಲ್ಲ, ಜಮೀಲ್ದೋದವ್ರಿಗೆ ಏನು ಮಾಡ್ತಾರೆ? ಅವ್ರಿಗೆ ಈಗ ಸರಿ 25,000 ಜಮೀಲ್ದೋದವ್ರು ಕೊಡ್ತೀನಿ ಅಂತ 25,000ದಲ್ಲಿ ವರ್ಷ ಪೂರ್ತಿ ಜೀವನ ಮಾಡೋಕ್ಕಾಗುತ್ತಾ? ನಂದು 1 ಗುಂಟೆ ಜಮೀನಿಲ್ಲ. ಒಳ್ಳೆ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಕೂಲ್ಗೆ ಸೇರಿಸಿದ್ದೀನಿ ನನ್ನ ಮಗಳನ್ನ. ಯಾಕೆ ಹೇಳಿ? ನಾನು ಆದಾಯ ಮಾಡ್ತೀನಿ, ಬೇರೆ ಜಮೀನಲ್ಲಿ ಆದಾಯ ಮಾಡ್ತಾಯಿದ್ದೀನಿ. ನಾನು ವ್ಯವಸಾಯದಲ್ಲಿ ಲಾಸ್ ಏನಿಲ್ಲ ಸರ್, ಹಸ್ಗಳಿಂದ ಲಾಸ್ ಏನಿಲ್ಲ. ಕಟ್ಟಾಗೆ ಶ್ರಮಪಟ್ಟು ದುಡಿದ್ರೆ ಪ್ರತಿಯೊಂದರಲ್ಲೂ ಆದಾಯ ಇದೆ. ಆದಾಯ ಇಲ್ಲ ಅಂತ ಕೆಲಸ ಮಾಡೋಕ್ಕಾಗ್ತದ್ರೊಳಗೆ ಅಷ್ಟೇ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಅದರಿಂದನೇ ಜೀವನ ಮಾಡ್ತಾಯಿದ್ದೀನಿ. ನಾನು ವ್ಯವಸಾಯದಿಂದ ಹಸ್ಗಳಿಂದ ಜೀವನ ಮಾಡ್ತಾಯಿದ್ದೀನಿ ನಾನು. ಇದಿಷ್ಟು ರೈತರು ಹೇಳುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಭೂಮಿಯನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಟೌನ್ಶಿಪ್ ಯೋಜನೆಗೆ ಯಾರು 80% ರೈತರು ಬೆಂಬಲ ಕೊಟ್ಟಿದ್ದಾರೆ ಅಂತ CM ಹೇಳ್ತಾ ಇದ್ದಾರಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ಮಾತನ್ನು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.